ಎಲ್ರಿಗೂ ನಮಸ್ಕಾರ. ಸೋಗಾಲ ಪಂಚಾಯಿತಿ ವ್ಯಾಪ್ತಿಯ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, 10ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ನಾನು ತಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಂತ ಗಂಗಾಧರ್ ಅವರು ವಿಚಾರಗಳನ್ನ ತಿಳಿಸಿದ್ದಾರೆ. ನಾವು ಈ ಪ್ರಚಾರದಲ್ಲಿ ವೀರೇಗೌಡರಿದ್ದಾರೆ, ಶಿವಣ್ಣ ಅವರಿದ್ದಾರೆ, ಅಪ್ಪಾಜಿಯವರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಿದ್ದಾರೆ. ಹೀಗೆ ಎಲ್ಲ ಇವತ್ತು ಸೇರಿ ಮಹದೇವ್ ಅವರಿದ್ದಾರೆ, ರಾಮಣ್ಣ ಅವರಿದ್ದಾರೆ, ತಿಮ್ಮೇಗೌಡರಿದ್ದಾರೆ, ಅಕ್ಕೂರ್ ಲಿಂಗೇಗೌಡರಿದ್ದಾರೆ. ಹೀಗೆ ಎಲ್ಲ ಗೌರವಾನ್ವಿತರು ಕೂಡ ಇಲ್ಲಿ ಬಂದಿದ್ದಾರೆ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ತಾವು ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದ್ದೀರಿ, ನನ್ನನ್ನು ನೋಡಿದ್ದೀರಿ. ನಾನು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ. ಇವತ್ತು ಕೆರೆ ತುಂಬಿಸೋ ಯೋಜನೆ ಅನುಷ್ಠಾನ ಆಗಬೇಕು. ಕರೆಂಟ್ ಇರಲಿಲ್ಲ. ಡಿ.ಕೆ. ಶಿವಕುಮಾರ್ ಇಂಧನ ಸಚಿವರಾಗಿದ್ದಕ್ಕೆ 15 ದಿನದಲ್ಲಿ ಕರೆಂಟ್ ಕೊಡಿಸಿ ಕೆರೆ ತುಂಬಿಸೋ ಯೋಜನೆ ಜಾರಿ ಮಾಡಿದ್ವಿ. ಇವತ್ತು ಸತ್ಯಗಾಲದಿಂದ ನೀರು ತರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ ಕೆರೆ ಯಾವತ್ತೂ ನೀರು ತುಂಬಿರ್ತದೆ. ಯಾವತ್ತು 365 ದಿನನೂ ನಿಮ್ಗೆ ಎಂಥದ್ದೇ ಸಂದರ್ಭ ಬಂದ್ರು ನಿಮ್ಗೆ ನೀರು ತುಂಬಿರ್ತದೆ. ನಿಮ್ ಕಣ್ವಾ ನದಿ ನೀರು ಶಾಶ್ವತವಾಗಿ ಹರಿಯುವಂತ ಕೆಲಸ ನನ್ನ ಅವಧಿನಲ್ಲಿ, ನಮ್ಮ ಅವಧಿನಲ್ಲಿ ನಮ್ಮ ಸರ್ಕಾರ ಮಾಡ್ತದೆ. ಅದು ಯಾರಿಂದ ಆಗಿದ್ದು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಂದ ಆಗಿದ್ದು. ಇವತ್ತು ನಿಮ್ಮೂರಿಗೆ ಒಂದು ಕಲ್ಯಾಣ ಮಂಟಪ ಬೇಕು ಅಂತ ಕೇಳಿದ್ರು, ಮಂಜೂರು ಮಾಡ್ತಿದ್ರು. ಬಿಜೆಪಿ ಅವರು ಅದನ್ನ ತಡೆ ಹಿಡಿದು ವಾಪಸ್ ತಗೊಂಡು ಇವತ್ತು ಮತ್ತೆ ನಿಮ್ದೇ ಸರ್ಕಾರ ಬಂದಿದೆ. ನೀವು ಓಟ್ ಹಾಕ್ಲಿಲ್ಲ, ಆದ್ರೂ ಕೂಡ ನಿಮ್ ಸರ್ಕಾರ ಬಂದಿದೆ. ಇವತ್ತು ಗಂಗಾಧರ್ ಕೇಳ್ತಾ ಅವ್ರೆ, ನಾನು ಹೇಳಿದ್ದೀನಿ, ನನಗೆ ಈ ಪಂಚಾಯತಿನಲ್ಲಿ ಅತಿ ಹೆಚ್ಚು ಲೀಡ್ ಕೊಡ್ಲಿ, ನಾನು ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ದೀನಿ. ಏನ್ರಿ ಗಂಗಾಧರ್? ಅತಿ ಹೆಚ್ಚು ಮತಗಳನ್ನ ಗ್ಯಾರಂಟಿ ಕೊಟ್ಟು ನೀವು ಓಟ್ ಕೊಟ್ಟಿಲ್ಲ. ನೀವು ಓಟ್ ಹಾಕಿದ್ರಿ, ಬಿಜೆಪಿ ಓಟ್ ಹಾಕಿದ್ರಿ. ಈ ದಳ ಬಿಜೆಪಿ ಇಬ್ರು ಒಂದಾಗ್ಬಿಟ್ಟವ್ರೆ. ರಾಮನಗರ ಒಂದ್ ಕಣ್ಣು ಅಂದ್ರು, ಚನ್ನಪಟ್ಟಣ ಒಂದ್ ಕಣ್ಣು ಅಂದ್ರು. ರಾಮನಗರನ ಪಕ್ಕಕ್ಕೆ ಇಟ್ರು, ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣ ಅಂದ್ರು. ಈಗ ಚನ್ನಪಟ್ಟಣ ಇಟ್ಟು ಬಂಡಿತ್ ಹೋಗವ್ರೆ. ಈಗ ನಿಮ್ ಕಷ್ಟ ಸುಖ ನೋಡೋಕೆ ಯಾರಿದ್ದಾರು? ಕಷ್ಟ ಸುಖ ನೋಡ್ಲಿಕ್ಕೆ ನಾನಿದ್ದೇನೆ. ನನ್ಗೆ ಆಶೀರ್ವಾದ ಮಾಡಿ, ನಿಮ್ದೇನೇ ಕೆಲಸ ಕಾರ್ಯಗಳಿದ್ರು ನಾನು ನಿಮ್ ಜೊತೆ ನಿಂತು ಕೆಲಸ ಮಾಡ್ತೀನಿ. ನಾನು ಚುನಾವಣೆಗೆ ಅಂತ ಬರೋನಲ್ಲ, ಎಲ್ಲ ಸಂದರ್ಭದಲ್ಲೂ ಬಂದಿದ್ದೀನಿ. ನಿಮ್ ಕಷ್ಟಕ್ಕೆ ಬಂದಿದ್ದೀನಿ, ನಿಮ್ ಸುಖಕ್ಕೆ ಬಂದಿದ್ದೀನಿ. ನಿಮ್ ಕೋವಿಡ್ ಸಂದರ್ಭದಲ್ಲಿ ಬಂದು ಕಷ್ಟ ಸುಖ ಕೇಳಿದ್ದೀನಿ. ಈ ಭಾಗದಲ್ಲಿ ಅನೇಕ ತರಕಾರಿಗಳೆಲ್ಲ ತಗೊಂಡಿದ್ದೀನಿ, ರೈತರಿಗೆಲ್ಲ ಹಂಚಿದ್ದೀನಿ. ಎಲ್ಲರ ಮನೆಗೆ ಕೊಡ್ರಿ ಅಂತ ಹೇಳಿದ್ದೀನಿ, ಔಷಧಿ ಕೊಡ್ತಿದ್ದೀನಿ. ಹಾಸ್ಪಿಟಲ್ ಬಂದಿದ್ದು ಅವ್ರಿಗೆಲ್ಲ ಬಂದು, ಕ್ವಾರಂಟೈನ್ ಸೆಂಟರ್ಗಳೆಲ್ಲ ಬಂದು ನೋಡಿ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದೀನಿ. ICU ಬೆಡ್ ಕೊಡ್ತಿದ್ದೀನಿ. ಯಾರ್ಯಾರು ಏನೇನ್ ಕೇಳ್ತಾರೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ಇವತ್ತು ಆ ಒಂದು ಧೈರ್ಯದ ಮೇಲೆ ಇವತ್ತು ನಾನು ಬಂದು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಮುಂದಕ್ಕೆ ನಾನು ನಿಮ್ಗೆ ಒಂದು ಮಾತು ಬಯಸ್ತೇನೆ. ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ಚನ್ನಪಟ್ಟಣ ತಾಲೂಕಿನ ಪ್ರತಿ ಹಳ್ಳಿಗೆ ನೀವು ಕುಡಿಯೋ ನೀರನ್ನ ಕೊಡ್ತೇನೆ. ಊರೂರಿಗೆ ಮನೆಗೆ ಕುಡಿಯೋ ನೀರನ್ನ ಕೊಡ್ತೇನೆ. ಎಲ್ರಿಗೂ ಈಗ ಹೆಂಗೆ ಟೌನ್ಗಳಿಗೆ ಕೊಡ್ತಾರೋ ಹಂಗೆ ಹಳ್ಳಿಗಳಿಗೂ ಕೂಡ ಸಂಪೂರ್ಣವಾಗಿ 480 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿಸಿಟ್ಟಿದ್ದೀನಿ. ಚುನಾವಣೆ ಬಂದ್ಬಿಟ್ಟು ಇಲ್ಲ ಸ್ಯಾಂಕ್ಷನ್ ಮಾಡಿಸ್ತಿದ್ದೆ, ಚುನಾವಣೆ ಆದ್ಮೇಲೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಇದು ಬೇರೆಯವ್ರು ಯಾರು ಯೋಚನೆ ಮಾಡೋದಿಲ್ಲ, ದಳದವರು ಬಿಜೆಪಿ ಅವರು ಯೋಚನೆ ಮಾಡೋದಿಲ್ಲ. ಅವ್ರು ಬರೀ ಶೇರ್ಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ನಾವು ಶೇರ್ಗೋಸ್ಕರ ಕಿತ್ತಾಡೋದಿಲ್ಲ. ಅಧಿಕಾರ ಇದ್ದಾಗ ಜನರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತೀವಿ. ನಿಮ್ಗೆ ಗೊತ್ತು, ಇಲ್ಲೆಲ್ಲ ಟಿಸಿಗಳು ನೋಡ್ಕೊಂಡ್ ಬಂದೆ. ಎಷ್ಟು ಟಿಸಿ ನೋಡ್ರಾ? ಒಂದೆಲ್ಲ ಕೊಡ್ಲಿಲ್ಲ. ಕಾಂಗ್ರೆಸ್ ಅವ್ರು ಇದ್ದಾಗ ಎಲ್ಲ ಬರ್ತಿತ್ತು. ದಳದವ್ರು ಬಂದಾಗ ಯಾಕೆ ಹೇಳಿಲ್ಲ? ಓಟ್ ಮಾತ್ರ ದಳಕ್ಕೆ ಹಾಕ್ಬಿಟ್ರಿ. ಎಷ್ಟು ಟಿಸಿ ಆಗಿದ್ದಾನು?
ದುಡ್ಡು ನಿನಗೆ ದುಡ್ಡು ಕಟ್ಟಿದ್ಯಾ? 5 ವರ್ಷ ಆಗದೆ. ಕಾಂಗ್ರೆಸ್ ಇದ್ದಾಗ ಫ್ರೀಯಾಗಿ ಹಾಕ್ಬಿಟ್ಟು